ಹಾಯ್, ನಾನು ಪ್ರಕಾಶ್ ಮಂಡಗಟ್ಟೆ, ಈಶಾನ್ವಿ ಅಕಾಡೆಮಿ ಶಿವಮೊಗ್ಗದ ವತಿಯಿಂದ ದ್ವಿತೀಯ PUC ಇತಿಹಾಸ ಪರೀಕ್ಷಾ ಮಾರ್ಗದರ್ಶಿಯ 9ನೇ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಗಾಂಧಾರ ಕಲೆ, ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಸ್ಕೂಲ್ ಆರ್ಟ್, ಗಾಂಧಾರ ಕಲಾ ಪರಂಪರೆಯ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗಾಂಧಾರ ಕಲೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಕುಶಾನರ ಅವಧಿಯಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಕಲಾ ಪರಂಪರೆ ಅಂತಂದರೆ ಗಾಂಧಾರ ಕಲೆ. ಗಾಂಧಾರ ಕಲೆಯನ್ನು ಕುಶಾನ ಅವಧಿಯಲ್ಲಿ ಹೆಚ್ಚು ಪ್ಯಾಟ್ರನೈಸನ್ನು ಪಡ್ಕೊಂಡಂಥದ್ದು ಮತ್ತು ಇಡೀ ವಿಶ್ವದಾದ್ಯಂತ ಮನ್ನಣೆ ಪಡ್ಕೊಂಡಂಥ ಒಂದು ಕಲಾ ಪರಂಪರೆ. ಭಾರತ ಮತ್ತು ಗ್ರೀಕ್ ನಡುವಿನ ಸಂಪರ್ಕದಿಂದಾಗಿ ಭಾರತೀಯ ಕಲೆಯ ಲಕ್ಷಣಗಳು ಮತ್ತು ಗ್ರೀಕ್ ಕಲೆಯ ಲಕ್ಷಣಗಳು, ಭಾರತ ಮತ್ತು ಗ್ರೀಕ್ ಕಲಾ ಶೈಲಿಗಳ ಒಂದು ಸಮ್ಮಿಶ್ರಣ ಕಲಾ ಪರಂಪರೆಯಾಗಿ ಹುಟ್ಟುಕೊಂಡಂಥ ಹೊಸ ಕಲಾ ಪರಂಪರೆ ಗಾಂಧಾರ ಕಲಾ ಪರಂಪರೆ, ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂತೇಳಿ ಕರೀತೇವೆ. ಅದರಲ್ಲಿ ಭಾರತ ದೇಶದ್ದು ಮತ್ತು ಗ್ರೀಕ್ ದೇಶದ ಈ ಎರಡೂ ಸಂಸ್ಕೃತಿಯ ಕಲೆಯ ಲಕ್ಷಣಗಳನ್ನು ಸಮ್ಮಿಶ್ರಣ ಮಾಡಿಕೊಂಡು ಒಂದು ಹೊಸ ರೀತಿಯ ಕಲಾ ಪ್ರಕಾರವನ್ನು ಸೃಷ್ಟಿಸುವಂಥ ಪ್ರಯತ್ನವನ್ನು ಆಗಿನ ಕಲಾಕಾರರು ಮಾಡ್ತಾರೆ. ಅದನ್ನು ನಾವು ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂತೇಳಿ ಕರೀತೇವೆ. ಈ ಕುಶಾನರ ಕಾಲದಲ್ಲಿ ಈ ಕಲೆಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆ ಇತ್ತು. ಈ ಗಾಂಧಾರ ಕಲೆಯ ಪ್ರಮುಖ ಕೇಂದ್ರಗಳನ್ನು ಉಲ್ಲೇಖ ಮಾಡೋದಾದ್ರೆ ಗಾಂಧಾರ, ಮಥುರಾ, ಕಾನಿಷ್ಕಪುರ, ತಕ್ಷಶಿಲೆ, ಈ ನಾಲ್ಕು ಕೂಡ ಗಾಂಧಾರ ಕಲಾ ಪರಂಪರೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರಗಳಾಗಿದ್ದವು. ಗಾಂಧಾರ, ಮಥುರಾ, ಕಾನಿಷ್ಕಪುರ, ತಕ್ಷಶಿಲೆ. ಈ ಕಲಾ ಪರಂಪರೆ ಪ್ರಸ್ತುತ ಆಫ್ಘಾನಿಸ್ತಾನದಲ್ಲಿ ಬರ್ತಕ್ಕಂಥ ಗಾಂಧಾರ ಪ್ರದೇಶದಲ್ಲಿ ಹುಟ್ಕೊಳ್ತು. ಆ ಕಾರಣಕ್ಕಾಗಿ ನಾವು ಗಾಂಧಾರ ಕಲಾ ಪರಂಪರೆ ಅಂತೇಳಿ ಕರೀತೇವೆ. ಇದು ಫಸ್ಟ್ ಬರ್ತಾಗಿದ್ದಲ್ಲಿ ಅಂದರೆ ಗಾಂಧಾರದಲ್ಲಿ. ಆ ಕಾರಣಕ್ಕಾಗಿ ನಾವು ಗಾಂಧಾರ ಕಲಾ ಪರಂಪರೆ ಅಂತ ಕರಿತೀವಿ. ಅನಂತರದಲ್ಲಿ ಮಥುರಾ, ಕಾನಿಷ್ಕಪುರ ಮತ್ತು ತಕ್ಷಶಿಲೆ ಅಲ್ಲಿಗೂ ಕೂಡ ಅದು ಬೇಗನೆ ಸ್ಪ್ರೆಡ್ ಆಗ್ತಾ ಹೋಗಿದೆ ನಾವು ಇಲ್ಲಿ ಕಾಣ್ತೇವೆ. ಇನ್ನು ಗಾಂಧಾರ ಕಲೆಯ ಲಕ್ಷಣಗಳನ್ನು ಗಮನಿಸೋದಾದ್ರೆ, ಮೊದಲನೇದಾಗಿ ಬುದ್ಧನ ಆಳೆತ್ತರದ ವಿಗ್ರಹ ಕೆತ್ತನೆ. ಗಾಂಧಾರ ಕಲಾ ಪರಂಪರೆ ಆರಂಭ ಆಗುವ ಪೂರ್ವದಲ್ಲಿ ಬುದ್ಧನನ್ನ ಕಣ್ಣು, ಪಾದ, ಕಮಲ, ಛತ್ರಿ ಇತರೆ ಚಿಹ್ನೆಗಳ ಅಥವಾ ಸಂಕೇತಗಳ ಮೂಲಕವಾಗಿ ಆರಾಧನೆ ಮಾಡುವ ಕೆಲಸವನ್ನ ಬೌದ್ಧ ಧರ್ಮೀಯರು ಮಾಡ್ತಾ ಇದ್ರು. ಗಾಂಧಾರ ಕಲಾ ಪರಂಪರೆ ಏನು ಹುಟ್ಕೊಳ್ತು ಆ ನಂತರದಲ್ಲಿ ಬುದ್ಧನ ಆಳೆತ್ತರದ ವಿಗ್ರಹಗಳನ್ನ ಕೆತ್ತನೆ ಮಾಡುವಂತ ಪ್ರಯತ್ನ ನಾವು ಈ ಒಂದು ಶೈಲಿಯಲ್ಲಿ ಕಾಣ್ತಾ ಹೋಗ್ತೇವೆ. ಬುದ್ಧನ ಆಳೆತ್ತರದ ವಿಗ್ರಹದ ಕೆತ್ತನೆ. ಎರಡನೇದಾಗಿ ದೇಹ ವಿನ್ಯಾಸದ ಜೊತೆಗೆ ಸ್ನಾಯು ಮತ್ತು ಮೀಸೆಗಳಿಗೆ ಆದ್ಯತೆನ ಕೊಡ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಅನುಪಾತ, ರೇಷ್ಯೋ, ವಿಗ್ರಹದ ಎತ್ತರ ಮತ್ತು ವಿಗ್ರಹದ ಅಗಲ ಇವುಗಳನ್ನ ಗಮನದಲ್ಲಿ ಇಟ್ಕೊಂಡು ಆ ಶೋಲ್ಡರ್ ಇರ್ಬೋದು ಅಥವಾ ಕಣ್ಣು ಇರ್ಬೋದು ಅಥವಾ ಮುಖ ಇರ್ಬೋದು, ತಲೆ ಇರ್ಬೋದು, ಈ ಹೈಟ್ ವೈಟ್ ಏನಿದೆ ಆ ದೇಹದ ವಿನ್ಯಾಸಗಳೊಂದಿಗೆ ಮತ್ತೆ ಮೀಸೆಗಳಿಗೆ ಹೆಚ್ಚಿನ ಆದ್ಯತೆನ ಕೊಡೋ ಮೂಲಕ ಅತ್ಯಂತ ಅದ್ಭುತವಾಗಿ ಕೆತ್ತನೆ ಮಾಡುವ ಪ್ರಯತ್ನ ನಾವು ಈ ಗಾಂಧಾರ ಕಲಾ ಪರಂಪರೆಯಲ್ಲಿ ಕಾಣ್ತೇವೆ. ಮೂರನೇದಾಗಿ ವಿಗ್ರಹಗಳಲ್ಲಿ ಬಟ್ಟೆಯ ಮಡಿಕೆ ಮತ್ತು ನೆರಿಗೆಗಳ ಸೂಕ್ಷ್ಮ ಕೆತ್ತನೆ. ಇಮೇಜ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾವು ಬಟ್ಟೆ ತೊಟ್ಟಾಗ ಹೇಗೆ ಅದರಲ್ಲಿ ಶೇಡ್ಸ್ ಮತ್ತೆ ನೆರಿಗೆಗಳು ಕಾಣ್ತಾವೋ ಅದೇ ರೀತಿಯ ರಚನೆಗಳನ್ನ, ಸ್ಟ್ರಕ್ಚರ್ಗಳನ್ನ ಈ ಗಾಂಧಾರ ಕಲೆಯಲ್ಲಿ ಕಲಾಕಾರ ಕೆತ್ತುತ್ತಾನೆ. ಬಹಳ ಮುಖ್ಯವಾಗಿ ಕಾಣಿಸ್ತಿದೆ ನಮಗೆ ಗಾಂಧಾರ ಕಲೆಯಲ್ಲಿ ಏನು ಬಟ್ಟೆಯ ಮಡಿಕೆಗಳು ಮತ್ತೆ ನೆರಿಗೆಗಳು ಎಷ್ಟು ಸೂಕ್ಷ್ಮವಾಗಿದೆ ನಮಗೆ ವಿಗ್ರಹದಲ್ಲಿ ಕಾಣುತ್ತೆ. ಅದು ಮೇಜರ್ ಆಗಿರ್ತಕ್ಕಂಥ ಪ್ರಮುಖ ಒಂದು ಫ್ಯೂಚರ್ ಆಫ್ ದ ಗಾಂಧಾರ ಸ್ಕೂಲ್ ಆಫ್ ಆರ್ಟ್. ನಾಲ್ಕನೇದಾಗಿ ಆಭರಣಗಳ ಕೆತ್ತನೆ. ಸೊ ವಿಗ್ರಹಗಳಿಗೆ ಇದು ಒಂದು ಭೌತಿಕ ಸೌಂದರ್ಯನ ಕೊಡಬೇಕು ಅನ್ನೋ ಕಾರಣಕ್ಕಾಗಿನೇ ಆ ವಿಗ್ರಹಗಳ ಒಂದು ಅಟ್ರಾಕ್ಷನ್, ಭೌತಿಕ ಸೌಂದರ್ಯನ ವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಗಾಂಧಾರ ಕಲಾಕಾರ ಆಭರಣಗಳನ್ನ ಕೆತ್ತನೆ ಮಾಡೋದನ್ನ ಕಾಣ್ತೇವೆ. ಈ ಬುದ್ಧನ ವಿಗ್ರಹಗಳಲ್ಲಿ ಆಭರಣಗಳನ್ನ ಕೆತ್ತನೆ ಮಾಡೋ ಮೂಲಕ ಆ ಬುದ್ಧ ವಿಗ್ರಹಕ್ಕೆ ಅಥವಾ ಗಾಂಧಾರ ವಿಗ್ರಹಕ್ಕೆ ಒಂದು ಫಿಸಿಕಲ್ ಬ್ಯೂಟಿಯನ್ನ, ಭೌತಿಕ ಸೌಂದರ್ಯವನ್ನು ಹೆಚ್ಚು ಮಾಡೋ ಕೆಲಸಕ್ಕೋಸ್ಕರ ಆತ ಪ್ರಮುಖವಾಗಿ ಆಭರಣಗಳನ್ನ ಕೆತ್ತನೆ ಮಾಡುವಂಥ ಲಕ್ಷಣಗಳನ್ನು ಕೂಡ ನಾವಿಲ್ಲಿ ಈ ಒಂದು ಕಲಾ ಪರಂಪರೆಯಲ್ಲಿ ಕಾಣ್ತೇವೆ. ಐದನೇದಾಗಿ ಮೆರುಗು ನೀಡುವುದು, ಪಾಲಿಶ್ ಅಂದರೆ ಹೊಳಪನ್ನು ಕೊಡುವುದು. ವಿಗ್ರಹಗಳು ಹೆಚ್ಚು ಆಕರ್ಷಣೀಯವಾಗಿರಬೇಕು ಅನ್ನೋ ಕಾರಣಕ್ಕೆ ಆ ಕಲಾಕಾರ ಇಲ್ಲಿ ಆ ವಿಗ್ರಹಗಳನ್ನ ಪಾಲಿಶ್ ಮಾಡುವ ಕೆಲಸನ ಮಾಡ್ತವೆ. ನಾವೇಗ ಇತ್ತೀಚಿನ ನಾವೇನು ಗ್ಲಾಸಿ ಐಟಮ್ ಅಂತ ಏನು ಹೇಳ್ಕೊಳ್ತೀವಿ, ಇದಷ್ಟು ಶೈನಿಂಗ್ ಇರ್ತವಲ್ಲ, ಅಷ್ಟು ನಯವಾಗಿರ್ತವಲ್ಲ, ಆ ರೀತಿಯಲ್ಲಿ ಆ ವಿಗ್ರಹಗಳಲ್ಲಿ
ಪ್ರಶ್ನೆ ನಿಮಗೆ ಹೊಯ್ಸಳರ ಪಿಲ್ಲರ್ಗಳನ್ನು ಕೂಡ ನೆನಪಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಯಾಕೆಂದರೆ ಆ ಮೆರುಗುಳ್ಳ ಮತ್ತು ಅತ್ಯಂತ ನುಣುಪಾಗಿರ್ತಕ್ಕಂಥ ಕಂಬಗಳ ಕೆತ್ತನೆ ಹೇಗೆ ಮಾಡ್ತಾರೋ ಹೊಯ್ಸಳರ ಕಾಲದಲ್ಲಿ ಅಥವಾ ಹೊಯ್ಸಳರ ಕಲಾಶೈಲಿಯಲ್ಲಿ, ಅದೇ ರೀತಿಯಲ್ಲೇ ಬುದ್ಧನ ವಿಗ್ರಹಗಳನ್ನು ಗಾಂಧಾರ ಕಲೆಯಲ್ಲಿ ಮೆರುಗನ್ನು ಕೊಟ್ಟು ಅಥವಾ ಪಾಲಿಶನ್ನು ಮಾಡಿ ಅದು ಹೊಳೆಯೋ ರೀತಿಯಲ್ಲಿ ಶೈನಿಂಗ್ ಬರೋ ರೀತಿಯಲ್ಲಿ ರಚನೆ ಮಾಡ್ತಕ್ಕಂಥದ್ದು ಈ ಗಾಂಧಾರ ಕಲೆಯ ಪ್ರಮುಖ ಲಕ್ಷಣಗಳಲ್ಲಿ ಒಂದು. ಇನ್ನು ಆರನೇದಾಗಿ, ಇಲ್ಲಿ ಸಾಮಾನ್ಯವಾಗಿ ಬಳಸುವಂಥ ಮೆಟೀರಿಯಲ್ ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಯಾಕೆಂದರೆ ಗಾಂಧಾರ ಕಲಾ ಪರಂಪರೆಯಲ್ಲಿ ಪ್ರಮುಖವಾಗಿ ಅರಳುಗಚ್ಚು ಮತ್ತು ಜೇಡಿ ಮಣ್ಣಿನ ನಮೂನೆಗಳನ್ನು ನಾವು ಹೆಚ್ಚಾಗಿ ಕಾಣ್ತೇವೆ. ಅರಳುಗಚ್ಚು ಮತ್ತು ಜೇಡಿ ಮಣ್ಣಿನ ನಮೂನೆಗಳನ್ನು ಕಲ್ಲಿನ ಜೊತೆಗೆ ಇಲ್ಲಿ ಅರಳುಗಚ್ಚು ಮತ್ತು ಜೇಡಿ ಮಣ್ಣಿನ ನಮೂನೆಗಳನ್ನ ಹೆಚ್ಚಾಗಿ, ಅಂದರೆ ಈ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ಹೆಚ್ಚಾಗಿ ಗಾಂಧಾರ ಕಲೆಯಲ್ಲಿ ವಿಗ್ರಹಗಳನ್ನು ಕೆತ್ತನೆ ಮಾಡೋದನ್ನು, ನಿರ್ಮಾಣ ಮಾಡೋದನ್ನು ಕಾಣ್ತೇವೆ. ಅರಳುಗಚ್ಚು ಮತ್ತು ಜೇಡಿ ಮಣ್ಣಿನ ನಮೂನೆಗಳು. ಇನ್ನು ಏಳನೇದಾಗಿ, ಈ ಕಲೆಯ ತಾಂತ್ರಿಕತೆ ಗ್ರೀಕ್ ಶೈಲಿದಾಗಿದ್ದರೆ, ಆದರೆ ಆ ವಿಗ್ರಹದ ಕಲೆಯ ಆದರ್ಶ, ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಎಲ್ಲವೂ ಕೂಡ ಭಾರತೀಯವಾಗಿದೆ. ಸಂಪೂರ್ಣವಾಗಿ ಅದರ ಒಂದು ಪರ್ಸನಾಲಿಟಿ ಇರ್ಬೋದು ಅಥವಾ ಮೋಟಿವೇಶನ್ ಇರ್ಬೋದು ಅಥವಾ ಇವೆಲ್ಲದೂ ಕೂಡ ಸಂಪೂರ್ಣವಾಗಿ ಭಾರತೀಯ ಕಲೆಯ ಪರಂಪರೆನ ಬಿಂಬಿಸುವ ರೀತಿಯಲ್ಲೇ ಇರೋದನ್ನು ಕಾಣ್ತೇವೆ. ತಾಂತ್ರಿಕತೆ ಗ್ರೀಕ್ ಶೈಲಿ. ಪ್ರಶ್ನೆ ನೀವಿಲ್ಲಿ ಕೇಶಾಲಂಕಾರ ನೋಡಿರ್ಬೋದು, ಕೇಶ ವಿನ್ಯಾಸವನ್ನು ನಾವಿಲ್ಲಿ, ಇದೆಲ್ಲದೂ ಕೂಡ ಗ್ರೀಕಿನ ಕಲೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಲಕ್ಷಣ. ಯಾಕಂದ್ರೆ ನೀವು ಗ್ರೀಕಿನ ಕಲೆಯನ್ನು ಪ್ರಮುಖವಾಗಿ ನೀವು ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಕೂಡ ನಿಮಗೆ ಈ ಥರದ ಕೇಶಾಲಂಕಾರ ಭಿನ್ನವಾಗಿರ್ತಕ್ಕಂಥವು ನಿಮಗೆ ಸಿಗ್ತವೆ. ಹಾಗಾಗಿ ಈ ರೀತಿಯ ಒಂದು ರಚನೆಗಳನ್ನು ನಾವೇನು ಕರಿತೀವಿ, ಗ್ರೀಕಿನ ತಾಂತ್ರಿಕತೆ ಟೆಕ್ನಿಕನ್ನು ಬಳಕೆ ಮಾಡಿಕೊಂಡ್ರೆ ಅದರ ಆ ವಿಗ್ರಹದಲ್ಲಿ ಅಡಗಿರ್ತಕ್ಕಂಥ ಆದರ್ಶ, ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಎಲ್ಲವೂ ಕೂಡ ಭಾರತೀಯವಾಗಿರೋದನ್ನು ಕಾಣ್ತೇವೆ. ಆ ಕಾರಣಕ್ಕಾಗಿಯೇ ಆರ್ ಸಿ ಮಜುಮ್ದಾರ್ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಗ್ರೀಕ್ ಕಲಾಕಾರನು ಗಾಂಧಾರ ಕಲಾಕಾರನು ಗ್ರೀಕಿನ ತಾಂತ್ರಿಕತೆಯನ್ನು ಅಥವಾ ಗ್ರೀಕಿನ ಟೆಕ್ನಾಲಜಿನ ಒಳಗೊಂಡಿದ್ರೆ ಆತನ ಹೃದಯ ಸಂಪೂರ್ಣವಾಗಿ ಭಾರತೀಯವಾಗಿತ್ತು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಗ್ರೀಕ್ ಕಲಾಕಾರನು ಭಾರತೀಯ ಹೃದಯವನ್ನು ಹೊಂದಿದ್ದ ಅಂತೇಳಿ ಆರ್ ಸಿ ಮಜುಮ್ದಾರ್ ಎಂಬ ಶ್ರೇಷ್ಠ ಇತಿಹಾಸಕಾರರನ್ನು ಪ್ರತಿಪಾದನೆ ಮಾಡೋದನ್ನು ಕಾಣ್ತಾ ಹೋಗ್ತೀವಿ. ಹೀಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಗಾಂಧಾರ ಕಲೆಯ ಲಕ್ಷಣ ಏನಿದ್ದಾವೆ ಅದು ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೇ ಹೊಯ್ಸಳ ಕಲಾ ಶೈಲಿಯ ಲಕ್ಷಣ ಕೂಡ ಪ್ರಮುಖವಾಗಿ, ಎರಡೂ ಕೂಡ ಕಲ್ಚರಲ್ ಆಸ್ಪೆಕ್ಟಲ್ಲಿ ನಾವು ಗಮನಿಸೋದಾದರೆ ಏನ್ಷಿಯಂಟ್ ಇಂಡಿಯಾದಲ್ಲಿ ಎರಡು ಪ್ರಮುಖವಾಗಿ ಗಾಂಧಾರ ಕಲೆ ಮತ್ತು ಹೊಯ್ಸಳ ಕಲೆ ವಾಸ್ತುಶಿಲ್ಪ ಲಕ್ಷಣಗಳು ಮೇಜರ್ ಆಗಿ ಕಂಡುಬರೋದನ್ನು ಕಾಣ್ತವೆ. ಹಲವಾರು ಬಾರಿ ಈ ಎರಡು ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ. ಹೊಯ್ಸಳ ಕಲೆಯಲ್ಲಿ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಇಶಾನ್ವಿ ಅಕಾಡೆಮಿ ಶಿವಮೊಗ್ಗ. ಥ್ಯಾಂಕ್ ಯು ಒನ್ಸ್ ಅಗೇನ್.